ಇವತ್ತು ನಾವು ಒಂದು ಹೊಸ ಡೆಸ್ಟಿನೇಷನ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಈ ಕಂಟ್ರಿ ಟ್ರಾವೆಲ್ ಮಾಡ್ತಿರೋದು. ಫಸ್ಟ್ ಡಿಸಪಾಯಿಂಟ್ಮೆಂಟ್, ಫ್ಲೈಟ್ ಟಿಕೆಟ್ಸ್ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿತ್ತು ಲಾಸ್ಟ್ ಮಿನಿಟ್ ಅಲ್ಲಿ, ಆಲ್ಮೋಸ್ಟ್ 2-3 lakhs ತನಕ. ನನ್ನ ಫೇವ್ರೆಟ್ ಇಂಡಿಗೋ ಫ್ಲೈಟ್ ಫ್ಲೈ ಆಗ್ತಿದೆ. Can you open the window? ಫುಲ್ ಕ್ಯೂ ಇರುತ್ತೆ ಅಂತ, ಇಲ್ಲಿ ನೋಡಿದ್ರೆ ಪೂರ್ತಿ ಖಾಲಿ ಇದೆ. ಆಲ್ರೆಡಿ ಸ್ವೆಟ್ಟಿಂಗ್ ನೀವು ನೋಡ್ಬೋದು. ಇಟ್ಸ್ 45 ಡಿಗ್ರಿ ಟೆಂಪರೇಚರ್. ಪಾಸ್ಪೋರ್ಟ್ಸ್ ತಗೋದು ಪಪ್ಪ ಕೊಡು. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿದ್ದೀನಿ. ಆ್ಯಂಡ್ ಇವತ್ತು ನಾವು ಒಂದು ಹೊಸ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಈ ಕಂಟ್ರಿ ಟ್ರಾವೆಲ್ ಮಾಡ್ತಿರೋದು. ಆ್ಯಂಡ್ ಇಟ್ಸ್ ನೀದರ್ ಏಷ್ಯಾ ನಾರ್ ಯುರೋಪ್. ಎಲ್ಲಿಗೆ ಅಂತ ಹೇಳ್ತೀವಿ, ಬಟ್ ಕಮ್ ಲೆಟ್ಸ್ ಫಸ್ಟ್ ಬೋರ್ಡ್ ದ ಫ್ಲೈಟ್, ಚೆಕ್ ಇನ್ ಮಾಡೋಣ ಬ್ಯಾಗೇಜ್, ಅದಾದಮೇಲೆ ಸೆಕ್ಯೂರಿಟಿ, ಅದಾದಮೇಲೆ ಇಮಿಗ್ರೇಷನ್ ಆದಮೇಲೆ ಸೆಕ್ಯೂರಿಟಿ. ಸೊ ಆಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. Smile. ಲಾಂಜ್ ಅಂತ ಇದು. ನೀವೇನಾದ್ರೂ ಕಾರ್ಡ್ ಆಕ್ಸೆಸ್ ಇಂದ ನೀವು ಇಲ್ಲಿ ಎಂಟರ್ ಆಗ್ಬೋದು ಅಂತ ಬಂದ್ರೆ ಯು ವಿಲ್ ಬಿ ಡಿಸಪಾಯಿಂಟೆಡ್. ಆಲ್ಮೋಸ್ಟ್ ನನ್ನ ಪರ್ಸಲ್ಲಿ 8 ಕಾರ್ಡ್ಸ್ ಇದೆ. ಅದರಲ್ಲಿ 3 ಕ್ರೆಡಿಟ್ ಕಾರ್ಡ್ಸು, ಮಿಕ್ಕಿದ ಡೆಬಿಟ್ ಕಾರ್ಡ್ಸು. ಎಲ್ಲ ಲಾಂಚ್ ಆಕ್ಸೆಸ್ಸು ನಾನು ಆಲ್ಮೋಸ್ಟ್ ಅಕ್ರಾಸ್ ದ ವರ್ಲ್ಡ್ ಮಾಡಿದ್ದೀನಿ. ಪ್ರಯಾರಿಟಿ ಪಾಸಿಂದ ಹಿಡಿದು ಎಲ್ಲ ಇದೆ. ಬಟ್ ಇಲ್ಲಿ ನನ್ನ ಹತ್ರ ಇರೋ ಕಾರ್ಡ್ಸಲ್ಲಿ ಒಂದೇ ಕಾರ್ಡ್ ವರ್ಕ್ ಆಗಿದ್ದು. ಆ್ಯಂಡ್ ವಿಶ್ವಾಸ್ದು ಯಾವ ಕಾರ್ಡ್ಸು ಎಕ್ಸೆಪ್ಟ್ ಆಗಿಲ್ಲ. ವಿಚ್ ಮೀನ್ಸ್ ವಿ ಹ್ಯಾವ್ ಬಿಸ್ನೆಸ್ ರಿಗಾಲಿಯಾ HDFCದು ಎಲ್ಲ. ಬಟ್ ಗೋಲ್ಡ್ ರಿಗಾಲಿಯಾ ವರ್ಕ್ ಆಗ್ತಿದೆ, ರೂಪೇ ವರ್ಕ್ ಆಗ್ತಿದೆ, ಬೇರೆ ಯಾವುದು ವರ್ಕ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬರಬೇಕಾದ್ರೆ ಲಾಂಚ್ ಇದೆ ಅಂದ್ಬಿಟ್ಟು ನೀವು ಕೂಲಾಗಿ ಬಂದರೆ ಬ್ರೇಕ್ಫಾಸ್ಟ್ ಡಿನ್ನರ್ ಆಗುತ್ತೆ ಅಥವಾ ಲಂಚ್ ಆಗುತ್ತೆ ಅಂತ ಪ್ಲೀಸ್ ಬಿ ಕೇರ್ಫುಲ್. ಸೊ ಈಗ ವಿ ಗೋಯಿಂಗ್ ಟು ದ ಗೇಟ್ಸ್. ಬಟ್ ಹೊಟ್ಟೆ ಹಶ್ವಾಗ್ತಾ ಇದೆ. ವಿಶ್ವಾಸ್ ನಿಮಗೂ ಹಶ್ವಾಗ್ತಾ ಇದೆಯಾ? ಸೊ ವಿಶ್ವಾಸ್ ಅವರು ಇವಾಗ ನಮಗೆ ಊಟ ಕೊಡಿಸ್ತಾರೆ ಅಲ್ವಾ? ಸೊ ಇದು ಟರ್ಮಿನಲ್ 2 ಗೇಟ್ಸು. ಆ್ಯಂಡ್ ಇದು ವಾಕ್ವೇ. ಆ್ಯಂಡ್ ಅದು ಏರೋ ಬ್ರಿಡ್ಜ್ ಅಲ್ಲಿ ಕಾಣಿಸ್ತಾ ಇರೋದು. ಕಂಪೇರ್ ಮಾಡಿದ್ರೆ ಟರ್ಮಿನಲ್ 1ಗಿಂತ ನನಗೇನೋ ಟರ್ಮಿನಲ್ 2 ಅಷ್ಟಿಷ್ಟ ಆಗಲ್ಲ. ಯಾಕಂದರೆ ತುಂಬ ಖಾಲಿ ಖಾಲಿ ಅನಿಸುತ್ತೆ. ತುಂಬ ದೊಡ್ಡದಿರೋದ್ರಿಂದ ಬಿಕೋ ಅನಿಸುತ್ತೆ. ಆ್ಯಂಡ್ ಒಂಥರ ಇರುತ್ತೆ ಯಾವಾಗಲೂ. This is another restaurant in the airport. Idr hesru Wolfgang Puck. I don't understand what it is. So illi mostly English breakfast ide, and all day menu lu kuda all of this is ಏನಂತಾರೆ ಪಿಜ್ಜಾ ಮತ್ತು ಸ್ಯಾಲ್ಮನ್ನು, ಡೆಸರ್ಟ್ಸ್ ಇದೇ ಇದೆ. ಕಾಫಿ, ನಾನ್ ಆಲ್ಕೋಹಾಲಿಕ್ ಬೆವರೇಜಸ್, ಸ್ಮೂತೀಸ್, mocktail and juices again. That's it. This is chicken popcorn and this is Sanu. So Bangalore Airport Terminal 2 ಅಲ್ಲಿ 3 ರೆಸ್ಟೋರೆಂಟ್ಸ್ ಇದೆ. ಒಂದು ಬಾಂಬೆ ಬಿಜಾರೆ, ಅದು ಇಂಡಿಯನ್ ರೆಸ್ಟೋರೆಂಟ್. ಇನ್ನೊಂದು ಐರಿಶ್. ಆ್ಯಂಡ್ ಅದಾದಮೇಲೆ ಇಂಗ್ಲಿಷ್ ಕೆಫೆ ಒಂದಿದೆ. ಐ ಕಾಂಟ್ ಪ್ರೊನೌನ್ಸ್ ದ ನೇಮ್. ಲಾಂಚ್ ಆಕ್ಸೆಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಈ 3 ರೆಸ್ಟೋರೆಂಟ್ಸ್ಗೆ ಹೋಗ್ಬೋದು. ಇಟ್ಸ್ ಪ್ರಿಟಿ ಆನ್ ದ ಹೈಯರ್ ಸೈಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಂಗ್ಳೂರ್ ಟರ್ಮಿನಲ್ 1 ಎಲ್ಲ ರೀಸನಬಲ್ ಇರೋ ರೆಸ್ಟೋರೆಂಟ್ಸ್ ಇದೆ. KFC ಇದೆ, ಮತ್ತು ಈವನ್ ದೇರ್ ಇಸ್ ಅ ರೆಸ್ಟೋರೆಂಟ್ ವೆರ್ ಯು ಗೆಟ್ ಚೈನೀಸ್ ಆ್ಯಂಡ್ ಇಂಡಿಯನ್ ಫುಡ್. ಅಲ್ಲಿ ಕೂಡ ಒಂದು 300-400 ರೇಂಜಲ್ಲಿದೆ. ಬಟ್ ಇಲ್ಲಿ ಮಿನಿಮಮ್ ಪ್ರೈಸೇನೆ 600 to 800 ಇದೆ. ಸ್ಟಾರ್ಟಿಂಗ್ ಪ್ರೈಸ್ 600 ಇದೆ. ಸೊ ಇಟ್ಸ್ ಆನ್ ಅ ಹೈಯರ್ ಎಂಡ್. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಮನೆಯಿಂದ ತಿನ್ಕೊಬರೋದು ಅಥವಾ ಏರ್ಪೋರ್ಟಿಗೆ ಮುಂಚೆ ತಿನ್ನೋದು. ಬಿಕಾಸ್ ಸಮ್ ಏರ್ಲೈನ್ಸ್, ಲಾಟ್ ಆಫ್ ಏರ್ಲೈನ್ಸ್ ಇವಾಗ ಏರ್ ಏಷ್ಯಾ ಆಗಿರ್ಬೋದು ಅಥವಾ ಇಂಡಿಗೋ ಆಗಿರ್ಬೋದು, ಯು ಹ್ಯಾವ್ ಟು ಬೈ ಫುಡ್. ಸರ್ವಿಸಲ್ಲಿ ಕೊಡೋಲ್ಲ ನೀವು ಮುಂಚೆನೇ ಆ್ಯಡ್ ಮಾಡಿಲ್ಲ ಅಂದರೆ. ಬಟ್ ಸಮ್ ರೆಸ್ಟೋರೆಂಟ್ಸ್ ಡೂ ಗಿವ್ ಇಟ್. ಸೊ ಪ್ಲೀಸ್ ಚೂಸ್ ಅಕಾರ್ಡಿಂಗ್ಲಿ.
ಆ್ಯಂಡ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇನ್ನೂ ಅಂದರೆ ಟರ್ಮಿನಲ್ 2 ಇನ್ನೂ ಕಂಪ್ಲೀಟಾಗಿ ಏನಂತಾರೆ ಫುಲ್ ಫಂಕ್ಷನಲ್ ಆಗಿಲ್ಲ ಇನ್ನೂ. ಸೊ ಸ್ವಲ್ಪ ಕಷ್ಟ ಅನಿಸುತ್ತೆ, ಶಾಪಿಂಗ್ ಇರಲ್ಲ, ಏನೂ ಇರಲ್ಲ ಅಲ್ಲಿ. ಸೊ ಈಗ ನಾನು ಪಾಪ್ಕಾರ್ನ್ ಚಿಕನ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಸಾನ್ವಿ ಬರ್ಗರ್ ಆರ್ಡರ್ ಮಾಡಿದ್ದಾರೆ. ವಿಶ್ವಾಸ ಎಲ್ಲೋದ್ರೂ ಗೊತ್ತಿಲ್ಲ, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ. ನಾಟ್ ಡಯಟಿಂಗ್ ನಾವು. ಸೊ ಡ್ಯೂರಿಂಗ್ ಹಾಲಿಡೇಸ್ ನಾನು ಡಯಟ್ ಮಾಡಲ್ಲ. ನೋಡಿ ಬಂದು ಸಾನ್ವಿ ಸೊ ಬೇಸಿಕಲಿ ನಮ್ಮದು 18 hours ಲೇಓವರ್ ಇದೆ ಸೌದಿಲಿ. ಸೊ ಬ್ಯಾಗ್ ಡೈರೆಕ್ಟಾಗಿ ಜೆನೀವಾಗಿ ಬರುತ್ತಂತೆ. ಸೊ ಅದಕ್ಕೆ ನಮ್ಗೇನೇನು ಬೇಕು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಎತ್ಕೊಂಡ್ಬಿಟ್ವಿ ಆ್ಯಂಡ್ ಇವಾಗ ಮತ್ತೆ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಇದು ಬ್ಯಾಗೇಜ್ ಟ್ಯಾಗ್ ಆ್ಯಂಡ್ ಪಾಸ್ಪೋರ್ಟ್ಸ್ ತಗೋದು ಪಪ್ಪ ಕೊಡು. ಇವರು ರಾಜನ್ ಅಂತ, ಅವ್ರ ಹೆಸರು ಪ್ರಿನ್ಸಿತಾ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಸೊ ಬ್ಯಾಗೇಜ್ ಚೆಕ್ ಇನ್ ಆಯಿತು, ಅದಾದಮೇಲೆ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನಲ್ಲಿ ಫೋಟೋ ವಿಡಿಯೋ ಅಲೌಡ್ ಇರಲ್ಲ. ಸೊ ಈಗ ನಾವು ಬ್ಯಾಗೇಜ್ ಸೆಕ್ಯೂರಿಟಿ ಚೆಕ್ ಇನ್ ಅಲ್ಲಿದ್ದೀವಿ. ಇದಾದ್ಮೇಲೆ ಡೈರೆಕ್ಟ್ ಗೇಟ್ಸಿಗೆ ಹೋಗ್ಬೋದು. ಸೊ ಅಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಐ ಥಾಟ್ ಮೀನ್ ವೈಲ್ ಐ ಶೋ ಯು ದ ಎಕ್ಸ್ಟೀರಿಯರ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ಅದಕ್ಕೆ ತೋರಿಸೋಣ ಅಂದ್ಕೊಂಡೆ. ಸೊ ನನ್ನ ಫೇವ್ರೆಟ್ ಇಂಡಿಗೋ ಫ್ಲೈ ಆಗ್ತಿದೆ. ಇನ್ಫ್ಯಾಕ್ಟ್ ನಂಗೆ ವಿಸ್ತಾರ ಕೂಡ ಇಷ್ಟ. ಸೊ ಇಲ್ಲೊಂದು ವಿಸ್ತಾರ ಫ್ಲೈಟ್ ಇದೆ. ಅಲ್ಲಿ ಯಾವ ಫ್ಲೈಟ್ ಇದೆ? ಏರೋಲಾಜಿಕ್ ಅಂತೆ ಮೋಸ್ಟ್ ಪ್ರಾಬ್ಲಿ. ಬಂದೇ ಇರೋ ಚಿನಿ. ಸೌದಿ ಏರ್ಲೈನ್ಸ್ ಕಾಣಿಸ್ತಾ ಇಲ್ಲ, ಬಟ್ ದಿಸ್ ಇಸ್ ದ ಸೌದಿ ಏರ್ಲೈನ್ಸ್ ಸಿಗ್ನಲ್. ಆ್ಯಂಡ್ ನನ್ನ ಮಗಳಿಗೆ ಫಸ್ಟು ಫ್ಲೈಟಿಗೆ ಹೋಗ್ಬಿಡ್ಬೇಕು. ವಿಶ್ವಾಸ ಹೋಗ್ಬಿಡ್ತಾ ಇದ್ದಾರೆ. ನೋಡಿ ಹೆಂಗಾಡುತ್ತೆ ಈ ಮಗು, ಹೆಂಗಾಡ್ತಲ್ಲ ನೋಡಿ ಈ ಮಗು ಹೆಂಗಾಡುತ್ತೆ. ಆ್ಯಂಡ್ ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ 2 hours 1 hour ಡಿಲೇ ಆಗಿತ್ತು ಆ್ಯಂಡ್ 2 hours ಇಲ್ಲಿ ಗೇಟ್ ಹತ್ರ ವೇಟ್ ಮಾಡಿ ಇವಾಗ ನಮಗೆ ಬೋರ್ಡಿಂಗ್ ಕರೆದಿದ್ದಾರೆ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಲೆಟ್ ಮಿ ಗೋ ಅಬೌಟ್ ದ ಫ್ಲೈಟ್. ಸಾನ್ವಿ ಅಂತೂ ಯಾವಾಗ ಬೋರ್ಡ್ ಮಾಡ್ತೀನೋ ಅಂತ ಕಾಯ್ತಾ ಇತ್ತು. ಸಾನ್ವಿ, ಫೈನಲಿ ಯುವರ್ ಬೋರ್ಡಿಂಗ್. ಎಕ್ಸೈಟೆಡ್? ಇದು ನಮ್ಮ ಬೋರ್ಡಿಂಗ್ ಗೇಟ್ D3 ಆ್ಯಂಡ್ ನಮ್ಮ ಡಿಪಾರ್ಚರ್ ಡೀಟೇಲ್ಸ್ ಇದೆ. Yes, it is Jeddah and the departure is at 12:45. 1 hour delay ಆಗಿದೆ. And these are the flights today. Yeah, here it is 12:45. Thank you. Bye bye sir. So we are going to board and this girl is very excited for it. Sanvi, say tirgo ikkada mudu I love you. Travel ಮಾಡ್ಬೇಕಾದ್ರೆ ಹಿಂಗೆ ಟ್ರಾವೆಲ್ ಡ್ಯಾನ್ಸ್ ಮಾಡುತ್ತಿದೆ ಯಾವಾಗಲೂ. Before us she will just go. First disappointment, no entertainment, no TV, no games, no films, and Vishwas is very disappointed. 6 hours heng kudkolodu anta, but Sanvi is not disappointed because she has downloaded all the films. Avarige yavyadu beko ella movies download ಮಾಡಿ ಇಟ್ಕೊಂಡಿದ್ದಾರೆ.
ಸೊ ಬೋರ್ಡಿಂಗ್ ಆಯಿತು, ಈಗ ಫ್ಲೈಟಿಗೆ ಕೂತಿದ್ದೀನಿ. ಆ್ಯಂಡ್ there are two reasons why I booked Saudi Airlines. Some of you must be wondering why Saudi, why out of all the countries. Of course, Saudi is a very, very, very beautiful upcoming destination travel. And Red Sea and on Opsa destination birthday Saudi. That's like a dream destination. It's gonna beat a lot of island destinations anta heltare. Adar jotege Saudi li bahalashtu places, tumma beautiful places ide, and it's amazing to explore. But however, nanna stay bandu just for 24 hours irutte. I'm just staying one day alli. The whole reason why I booked Saudi Airlines is that Saudi Airlines alli olle layover options ide, stopover options ide, transit visa kuda free ide. And ನೀವು Saudi Airlines na ಅವರ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿದಾಗ ನಿಮಗೆ ಟ್ರಾನ್ಸಿಟ್ ವೀಸಾ ಫ್ರೀ ಆಗಿ ಸಿಗುತ್ತೆ, ಜೊತೆಗೆ 1 night ಸ್ಟೇ ಕೂಡ ಫ್ರೀ ಆಗಿ ಸಿಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ 3 days ತನಕ ನೀವು ಎಕ್ಸ್ಟೆಂಡ್ ಮಾಡಿ ಅಲ್ಲಿ ಸ್ಟೇ ಓವರ್ ತಗೊಂಡು ಅದಾದ್ಮೇಲೆ ಪ್ರೊಸೀಡ್ ಮಾಡ್ಬೋದು ಇಫ್ ಯು ಬುಕಿಂಗ್ Saudi Airlines. So these are the advantages. I thought why not anta nange very soon I wish to visit Saudi in a very slow way, andre ondu detailed holiday tagobeku anta aase ide, but I don't know when to do that. I thought this would be a great way to start, andre one glimpse sigatte hege this country anta, and you can get a vibe of it, and you get to also understand more about the country. So it's amazing. Cheesecake looks really good, and this is the salad, roti, and they have biryani. And this is one cute little kid sitting next to me. He's so cute. And Misha is also busy eating. Saudi Airlines. It's okay. Brightness ಜಾಸ್ತಿ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. Sunny, say hi. Hi. Come Sandy, let's go. The exit, and we are out of Saudi airport. ಈಗ ಟ್ಯಾಕ್ಸಿ ಎಲ್ಲಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇದೀವಿ. ಇದು ಬೆಂಗಳೂರು ತರಾನೇ ಟ್ಯಾಕ್ಸಿ 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 ಅಂತ ಕರೀತಾ ಇದ್ದಾರೆ. ಸೊ ಇಲ್ಲಿ ಕೆಳಗಡೆ ಹೋದ್ರೆ ಟ್ಯಾಕ್ಸಿ ಸಿಗತ್ತೆ. ಸೊ ನಾವು ಟ್ಯಾಕ್ಸಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ 24 hours ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ಜೆಡಾ ಸಿಟಿ, ಸೌದಿ ಅರೇಬಿಯಲ್ಲಿ. ನಾನು 24 hours ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ವಾಚ್ ಔಟ್ ಫಾರ್ ದಟ್. ಆಲ್ರೆಡಿ ಸ್ವೆಟ್ಟಿಂಗ್ ನೀವು ನೋಡ್ಬೋದು. ಇಟ್ಸ್ 45 degree temperature. ಆ್ಯಂಡ್ ಅಲ್ಲಿ ಒಳಗಡೆ ಏರ್ಪೋರ್ಟಲ್ಲಿ ಕೇಳಿದಾಗ 15 ರಿಯಾಲ್ ಹೇಳಿದ್ರು. ಇಲ್ಲಿ ಗ್ರೀನ್ ಟ್ಯಾಕ್ಸಿ ಅಂತ ಇದೆ, ನೀವು ನೋಡ್ತಿದ್ದೀರಾ ಅಲ್ಲಿ. ಇದು ಮೀಟರ್ ಲೆಕ್ಕದಲ್ಲಿ. ಅಂಡ್ ನಮ್ಮ ಹೋಟೆಲ್ 7 kilometers ಇದೆ, 4 seasons ಇಲ್ಲಿಂದ. Adil what? Terminal 1. Abdul King Abdul. ايوه كينج بس وين هذا خطوط سعوديه؟ Geneva, Saudi Airlines. Saudi Airlines, yeah. So, can you open the window? No. Okay, let's go. ಸೊ ನಾವು ಡೈರೆಕ್ಟಾಗಿ ಇಮಿಗ್ರೇಷನ್ಗೆ ಹೋಗ್ತಾ ಇದ್ವಿ. ಬ್ಯಾಗೇಜ್ ಇಲ್ಲ, ಯಾಕಂದರೆ ನಿನ್ನೆ ನಮಗೆ ಬ್ಯಾಗೇಜ್ ಸಿಗಲಿಲ್ಲ. ಏನಕ್ಕೆ ಅಂತಂದರೆ ಬ್ಯಾಂಗ್ಳೂರಲ್ಲಿ ಹೇಳಿದ್ರು ಸೌದಿ ಏರ್ಲೈನ್ಸ್ದು ಫುಲ್ ಕ್ಯೂ ಇರುತ್ತೆ ಅಂತ. ಇಲ್ಲಿ ನೋಡಿದ್ರೆ ಪೂರ್ತಿ ಖಾಲಿ ಇದೆ. ಸೊ ನಾವು ಬ್ಯಾಗೇಜ್ ತೊಗೊಳ್ಳಿಲ್ಲ. 1.5 hour ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಡೈರೆಕ್ಟ್ ಜೆನಿವಾಗೆ ಬ್ಯಾಗ್ ಇದು ಮಾಡಿಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಬ್ಯಾಗ್ ಕೊಟ್ಬಿಟ್ವಿ ಅಲ್ಲೇ. ಆ್ಯಂಡ್ one pair extra pair ತೊಗೊಂಡು ವಿ ಜಸ್ಟ್ ಕೇಮ್. ಬಟ್ ಇಲ್ಲೇನು ಕ್ಯೂ ಇರಲಿಲ್ಲ ಇವಾಗ ಡೈರೆಕ್ಟಾಗಿ. ಬಟ್ ಒನ್ ಗುಡ್ ಥಿಂಗ್ ಇಸ್ ವಿ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ದ ಇಮಿಗ್ರೇಷನ್ ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಸ್ಪೆಂಡ್ ಇನ್ ದ ಲಾಂಚ್ ಬಿಕಾಸ್ Sanvi wants to go to the launch.
So most of the travelers Saudi, if they're not from here, they come for ಏನಂತಾರೆ pilgrimage Mecca Madinaಗೆ. So if you see here, ಬೇರೆ ಬೇರೆ countries ಇಂದ ಅವರ ಹೋಲೀಸ್ ಪ್ಲೇಸ್ಗೆ ಅಂದರೆ ಮೆಕ್ಕಾ ಮದೀನಾಗೆ ಬರ್ತಾರೆ ಇಲ್ಲಿಗೆ. ಇದು ಸೌದಿಯಲ್ಲಿರುವಂತಹ ಲಾಂಜ್ ಆ್ಯಂಡ್ ವೆಲ್ಕಮ್ ಲಾಂಜ್ ಅಂದ. ಸೊ ದೇರ್ ಆರ್ ಮಲ್ಟಿಪಲ್ ಲಾಂಜಸ್. ಸೊ ಪ್ರಯಾರಿಟಿ ಪಾಸ್ ನಮ್ಮ ಹತ್ರ ಇರೋದ್ರಿಂದ ಇಲ್ಲಿ ನಮ್ಗೆ ಆಕ್ಸೆಸ್ ಸಿಕ್ತು. ಸೊ ಎಸ್ ಲೆಟ್ಸ್ ಗೋ. ಸೊ ಬೇಸಿಕಲಿ ದೀಸ್ ಆರ್ ದ HDFC ಪ್ರಯಾರಿಟಿ ಪಾಸಸ್ ನನ್ನ ಹತ್ರ ಇರೋದು. ಕಂಪ್ಲೀಟ್ ಫ್ರೀ ಎಂಟ್ರಿ, ಬಟ್ ನಿಮ್ಮದು ಆಕ್ಸೆಸ್ ಲಿಮಿಟ್ ಆಗೋಗ್ಬಿಟ್ಟಿದ್ರೆ ದೆನ್ ನೀವು ಚಾರ್ಜ್ ಬಿಲ್ ಆಗುತ್ತೆ. ಸೊ ಯು ಹ್ಯಾವ್ Get one plate for yourself. Food like a buffet spread. Not too much like India. Indiaದಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಬಟ್ ಇಲ್ಲೇನು ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಬೇಸಿಕ್ ಮೆನ್ಯೂ ಇದೆ. ಸೊ ಮಶ್ರೂಮ್ಸ್, ಟೊಮ್ಯಾಟೋಸ್, ಪೊಟ್ಯಾಟೊ, ವೆಜೀಸ್, ಎಗ್ಸ್. ಇದೇ ನನಗೆ ಕನ್ಫ್ಯೂಷನ್ ಆಗಿದ್ದು ಬಿಕಾಸ್ ಬೀಫ್ ಮಿಕ್ಸ್ ಆಗಿರುತ್ತೆ ಅಂತ, ಬಟ್ ಇಟ್ ಇಸ್ ಚಿಕನ್ ಅಂತ. ಇಲ್ಲಿ ಯಾವುದೇ ಬೀಫ್ ಆಪ್ಷನ್ಸ್ ಇಲ್ವಂತೆ, ವಿಚ್ ಇಸ್ ಅಮೇಝಿಂಗ್. ದಿಸ್ ಇಸ್ ಮೈ ಪ್ಲೇಟ್. ಸ್ಲೈಡರ್ಸ್ ಇದೆ ಇಲ್ಲಿ. ಇದು ಹಮ್ಮಸ್ ಅಲ್ಲ, ಇದೇನಿದು ರೆಡ್ ಕಲರು? ಸ್ಲೈಡರ್, ಎಗ್, ಮಶ್ರೂಮ್ಸ್, ಆ್ಯಂಡ್ ದಿಸ್ ಇಸ್ ವಿಶ್ವಾಸ್. ಇದು ಸೌದಿ ಕರೆನ್ಸಿ. ಇದು 10 ಸೌದಿ ರಿಯಾಲ್ ಆ್ಯಂಡ್ ಇದು 5 ಸೌದಿ ರಿಯಾಲ್. 1 ಸೌದಿ ರಿಯಾಲ್ ಅಂತಂದರೆ 23 ಇಂಡಿಯನ್ ರುಪೀಸ್ ಬರುತ್ತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 250 ರೂಪಾಯಿ, ಆ್ಯಂಡ್ ಇದು ಒಂದು 150 ರೂಪಾಯಿ ಇರ್ಬೋದು. ಒನ್ ಥಿಂಗ್ ನಾವು ಮಿಸ್ ಮಾಡದೆ ಎಲ್ಲೋದ್ರೂ ತೊಗೊಳ್ಳೋದು ಅಂತಂದರೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಸೊ ದಿಸ್ ಇಸ್ ಸಮಥಿಂಗ್ ಐ ಗಾಟ್ ಫ್ರಮ್ ಸೌದಿ. ಸೊ ನಮ್ಮ ಇಡೀ ಫ್ರಿಡ್ಜಲ್ಲಿ ಇದು ಹೋಗಿದ ತಕ್ಷಣ ಇದು ಹಾಕದೆ ಒಂಥರ ವಿ ಫೀಲ್ ಸೊ ಗುಡ್ ಅಬೌಟ್ ಇಟ್. ಸಾನ್ವಿ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್. ಆರ್ ಯು ರೆಡಿ? A little smaller flight comparatively, and the good news is we have entertainment in this flight. And Vishwas, there is entertainment. Where are we traveling now? Geneva. Comparatively smaller aircraft, 3-seater plus 3-seater. ಅದು ನಮ್ಮದು ನಾವು ಬ್ಯಾಂಗ್ಳೂರಿಂದ ಬಂದಿದ್ದು. ಇಟ್ ವಾಸ್ 2-seater, 4-seater ಆ್ಯಂಡ್ 2-seater. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ನಮ್ಗೆ ಯಾರೊಬ್ರು ಹೇಳಿದ್ರು ಅದು ಬ್ಯಾಂಗ್ಳೂರಿಂದ ಸೌದಿಗೆ ಹೋಗೋದು ತುಂಬ ಮೆಕ್ಕಾ ಮದೀನಾಗೆ ಹೋಗೋರು ಇರ್ತಾರೆ, ಪಿಲ್ಗ್ರಿಮೇಜ್ ಇರುತ್ತೆ. ಸೊ ಅದಕ್ಕೆ ಎಂಟರ್ಟೈನ್ಮೆಂಟ್ ಅದರಲ್ಲಿ ಇಟ್ಟಿರಲ್ಲ. ಮೇ ಬಿ ದಟ್ ಕುಡ್ ಬಿ ದ ರೀಸನ್, ಬಿಕಾಸ್ ಅವರು ಹೋಲಿ ಪ್ಲೇಸಿಗೆ ಹೋಗ್ತಿರ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ವಿಲ್ ಬಿ ಡಿಸ್ಟ್ರಾಕ್ಟಿಂಗ್. ಸೊ ಅದು ಪೀಸ್ಫುಲ್ ಆಗಿರಬೇಕು ಅನ್ನೋ ಒಂದು ರೀಸನಿಂದ ಎಂಟರ್ಟೈನ್ಮೆಂಟ್ ಇಟ್ಟಿಲ್ಲ ಅಂತ. ಮೇ ಬಿ ದ್ಯಾಟ್ಸ್ ಟ್ರೂ, ಬಟ್ ಹಿಯರ್ ವಿ ಹ್ಯಾವ್ ದ ಎಂಟರ್ಟೈನ್ಮೆಂಟ್. Super happy. She got some gifts from Saudi Airlines. What's there, baby? Bye bye. See you. You too. See you. Bye bye. So that's how Saudi Airlines travel from Bangalore to Geneva. We are in Switzerland now. Super excited about this trip for a lot of reasons. Thank you for watching this video. I'll see you in the next video. Until then, stay tuned. Bye bye. So that was our journey in Saudi Airlines from Bangalore to Saudi Airlines from there to Geneva. So we had a great flight. To be very honest, India and Bangalore and the Saudi was okay, but Saudi to Switzerland was really good. Entertainment ittu, food chanagittu, and hostels were really good. So we had a good time. So see you in the next video. Bye bye. Subscribe ಮಾಡಿ ಆಯ್ತಾ. Bye.